ಮತ್ತೆ ಮೂವರಿಗೆ ಭಾರತ ರತ್ನ ಘೋಷಿಸಿದ ಕೇಂದ್ರ ಸರ್ಕಾರ. ಇಬ್ಬರು ಮಾಜಿ ಪ್ರಧಾನಿಗಳಿಗೆ ದೇಶದ ಅತ್ಯುನ್ನತ ಗೌರವ. ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಕಾಂಗ್ರೆಸ್ ಕಾರ್ಯಕರ್ತರು ಬಳ್ಳಾರಿ ಸಂಸದ ದೇವೇಂದ್ರಪ್ಪ ನಾಮಫಲಕಕ್ಕೆ ಮಸಿ. ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆ. ಪತ್ನಿಯ ಕೊಲೆಗೆ ಪತಿಯಿಂದಾನೇ ಸುಪಾರಿ. ಡಬಲ್ ಮರ್ಡರ್ ಸತ್ಯವನ್ನ ಕಕ್ಕಿದ ಹಂತಕ. ಆಕಸ್ಮಿಕವಾಗಿ ಬಸ್ನಿಂದ ಬಿದ್ದು ಮಹಿಳೆ ದುರ್ಮರಣ. ಪ್ರೀತಿಗೆ ಪೋಷಕರು ಅಡ್ಡಿಪಡಿಸಿದ್ದಕ್ಕೆ ಅಪ್ರಾಪ್ತೆ ಆತ್ಮಹತ್ಯೆ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ ನ್ಯೂಸ್ಗೆ. ಮಾಜಿ ಪ್ರಧಾನಿಗಳಾದ ದಿವಂಗತ ಪಿವಿ ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಎಂಎಸ್ ಸ್ವಾಮಿನಾಥನ್ಗೆ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ಘೋಷಣೆಯಾಗಿದೆ. ಅಡ್ವಾಣಿ ಬಳಿಕ ಇಬ್ಬರು ಮಾಜಿ ಪ್ರಧಾನಿಗಳಿಗೆ ಮರಣೋತ್ತರ ಭಾರತ ರತ್ನ. ಮಾಜಿ ಪ್ರಧಾನಿಗಳಾದ ದಿವಂಗತ ಪಿವಿ ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಎಂಎಸ್ ಸ್ವಾಮಿನಾಥನ್ಗೆ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ಘೋಷಣೆಯಾಗಿದೆ. ಅಡ್ವಾಣಿ ಬಳಿಕ ಇಬ್ಬರು ಮಾಜಿ ಪ್ರಧಾನಿಗಳಿಗೆ ಮರಣೋತ್ತರ ಭಾರತ ರತ್ನ ಘೋಷಿಸಲಾಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಬಿಹಾರದ ಮಾಜಿ ಸಿಎಂ ಕರ್ಪೂರಿ ಠಾಕೂರ್ ಮತ್ತು ಬಿಜೆಪಿಯ ಭೀಷ್ಮ ಲಾಲ್ಕೃಷ್ಣ ಅಡ್ವಾಣಿಗೆ ಕಳೆದ ತಿಂಗಳು ಕೇಂದ್ರ ಸರ್ಕಾರ ಭಾರತ ರತ್ನ ಘೋಷಿಸಿತ್ತು. ಇದೀಗ ಒಂದು ತಿಂಗಳ ಅವಧಿಯಲ್ಲಿ 5 ಭಾರತ ರತ್ನ ಪ್ರಶಸ್ತಿಗಳನ್ನು ಘೋಷಿಸಿದೆ. ನರಸಿಂಹರಾವ್ ಅವರು 1991ರಿಂದ 1996ರವರೆಗೆ ಭಾರತದ 9ನೇ ಪ್ರಧಾನಮಂತ್ರಿಯಾಗಿದ್ದರು. ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ರಾಜಕೀಯ ಬದಲಾವಣೆಗೆ ನರಸಿಂಹರಾವ್ ಅವರ ಕೊಡುಗೆ ಅಪಾರ. ಚೌಧರಿ ಚರಣ್ ಸಿಂಗ್ ಜುಲೈ 1979ರಿಂದ ಜನವರಿ 1980ರವರೆಗೆ ದೇಶದ 5ನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಬಳ್ಳಾರಿ ಸಂಸದ ದೇವೇಂದ್ರಪ್ಪ ಕಚೇರಿಗೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ಕಚೇರಿಗೆ ನುಗ್ಗಲು ಮುಂದಾದ್ರು. ಈ ವೇಳೆ ಪೊಲೀಸರು ಅವರನ್ನ ತಡೆದಿದ್ದಾರೆ. ರಾಜ್ಯದ 26 ಸಂಸದರಿಂದ ರಾಜ್ಯಕ್ಕೇನು ಉಪಯೋಗವಿಲ್ಲ ಅಂತ ಘೋಷಣೆ ಕೂಗಿದ್ರು. ಸಂಸದ ದೇವೇಂದ್ರಪ್ಪ ನಾಪತ್ತೆಯಾಗಿದ್ದಾರೆ. ಬಳ್ಳಾರಿಯಲ್ಲಿ ಅವರನ್ನ ನೋಡಿಯೇ ಇಲ್ಲ ಅಂತ ಪ್ಲೆಕಾರ್ಡ್ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. 3 ವರ್ಷದಿಂದ ಬಳ್ಳಾರಿಗೆ ಸಂಸದ ದೇವೇಂದ್ರಪ್ಪ ಬಂದಿಲ್ಲ. ಅವರ ಕಚೇರಿಯೇ ದೂಡು ಹಿಡಿದು ಹೋಗಿದೆ. ಇಂಥವರಿಂದ ರಾಜ್ಯಕ್ಕೆ ಜಿಲ್ಲೆಗೆ ಯಾವುದೇ ಉಪಯೋಗವಿಲ್ಲ ಅಂತ ಸಂಸದರ ಕಚೇರಿಯ ನಾಮಫಲಕಕ್ಕೆ ಕಪ್ಪು ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಂಪಿ ಕಚೇರಿ ಮುತ್ತಿಗೆ ಆಗ್ತಾ ಇದೀವಿ ಅಂದ್ರೆ ನಮ್ಮ ಬಳ್ಳಾರಿ ಎಂಪಿ ಆಲ್ಮೋಸ್ಟ್ ಅಲ್ಲಿ ಕಾಣೆಯಾಗಿ 3 ವರ್ಷ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ. ಕಚೇರಿ ಮಾತ್ರ ಇದೆ. ಕಚೇರಿ ಒಳಗಡೆ ಹೋದ್ರೆ ಧೂಳು ಹಿಡಿದಿದೆ. ಕಸ ಬಳಿಯವರು ಸಹ ಕಚೇರಿಯಲ್ಲಿ ಇಲ್ಲ. ಆ ಪರಿಸ್ಥಿತಿ ನಮ್ಮ ಬಳ್ಳಾರಿ ಜಿಲ್ಲೆ ಎಂಪಿ ಸಾಹೇಬ್ರ ಕಚೇರಿಯಲ್ಲಿದೆ. ನಾವು ಎಂಪಿ ಗೆದ್ದಿಲ್ಲಿ 1 ವರ್ಷ ಮಾತ್ರ ಈ ಸ್ಟೇಜ್ಗಳಲ್ಲಿ ಕಾರ್ಯಕ್ರಮಗಳು ಕೆಲವು ಜನ ನೋಡಿದ್ದಾರೆ, ಕೆಲವು ಜನ ಗೊತ್ತೇ ಇಲ್ಲ. ಹಳ್ಳಿ ಜನಗಳು ಎಂಪಿ ಅಂದ್ರೆ ಯಾರಂತಾನೂ ಗೊತ್ತಿಲ್ಲ. ಇವತ್ತು ಫೋಟೋ ನೋಡಿದ್ಮೇಲೆ ಗೊತ್ತಾಗಿದೆ. ದೇಶ ವಿಭಜಿಸುವವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ರು. ಇದಕ್ಕೆ ಕಾಂಗ್ರೆಸ್ ಗರಂ ಆಗಿದೆ. ಈಶ್ವರಪ್ಪ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಗೃಹ ಸಚಿವ ಪರಮೇಶ್ವರ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ, ಪ್ರಧಾನಿ, ಕೇಂದ್ರ ಗೃಹ ಸಚಿವರಿಗೆ ಹೇಳಿ ಅಂತಹ ಕಾನೂನು ತರಿಸಲಿ. ಕಾನೂನಿನ ಚೌಕಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ ಪ್ರಚಾರಕ ಹೀಗೆ ಮಾತನಾಡ್ತಾರೆ. 24 ಗಂಟೆಯೊಳಗೆ ಈಶ್ವರಪ್ಪ ತಮ್ಮ ಮಾತನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಆದ್ರೆ ಈಶ್ವರಪ್ಪ ಮಾತ್ರ ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಹೇಳಿಕೆಗೆ ನಾನು ಬದ್ಧ, ನನ್ನ ಮೇಲೆ ಕೇಸ್ ಹಾಕಿ ತಾಕತ್ತಿದ್ರೆ ಕೋರ್ಟ್ಗೆ ಹೋಗ್ಲಿ ಅಂತ ಹೇಳಿ ಸರ್ಕಾರಕ್ಕೆ ಈಶ್ವರಪ್ಪ ಸವಾಲ್ ಹಾಕಿದ್ದಾರೆ. ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗೆ ಹೇಳಿ ತರಿಸ್ಲಿ, ಗೃಹ ಮಂತ್ರಿಗಳಿಗೆ ಕೇಂದ್ರದಲ್ಲಿ ತರಿಸಿದ್ರೆ ಇಡೀ ದೇಶಕ್ಕಾಗುತ್ತೆ, ಬರೀ ನಮ್ಮ ರಾಜ್ಯಕ್ಕೆ ಯಾಕೆ ಆಗ್ಬೇಕು? ಹೇಳ್ತಾ ಇರ್ತಾರೆ. ಈಗ ಅದಕ್ಕೆ ಕಾನೂನು ಪ್ರಕಾರ ನಾವು ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ. ಈ ಪ್ರಚೋದನಾಕಾರಿ ಮಾತುಗಳು ಏನು ಮಕ್ಕಳೇ ಹೆಚ್ಚು ಪ್ರಚಾರ ಗಿಟ್ಟಿಸಿ ಹೀರೋ ಆಗ್ಬಿಡ್ತೀವಿ ಕಲ್ಪನಾ ಲೋಕದಲ್ಲಿ ಬಹಳ ದೊಡ್ಡ ಪ್ರಮಾದಗಳನ್ನ ಮಾಡ್ತಾ ಇದ್ದಾರೆ. 24 ತಾಸದಲ್ಲಿ ಅವರು ವಾಪಸ್ ಪಡೆದ್ರೆ ಅದು ಅವ್ರಿಗೆ ಶೋಭೆ ತರ್ತದೆ. ನಾನು ರಾಜ್ಯ ಸರ್ಕಾರಕ್ಕೆ ಕೇಳೇ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಕೇಳಿರೋದು. ನಾನು ನರೇಂದ್ರ ಮೋದಿ ಅವರಿಗೆ ಹೇಳಿರೋದು, ಇಂಥ ರಾಷ್ಟ್ರದ್ರೋಹಿಗಳನ್ನ ಸದೆ ಬಡಿಬೇಕು ಅನ್ನೋದಾದ್ರೆ ದೇಶವನ್ನ ತುಂಡು ಮಾಡಂತ ಜಿನ್ನಾ ಸಂಸ್ಕೃತಿಯ ವ್ಯಕ್ತಿಗಳನ್ನ ಗುಂಡಿಟ್ಕೊಳ್ಬೇಕು ಅನ್ನೋ ಕಾನೂನ ತರಬೇಕು ಅಂತ ನಾನು ಕೇಂದ್ರದ ಪ್ರಧಾನಮಂತ್ರಿ ಹೇಳಿದ್ದೀನಿ. ನೀವು ಇದನ್ನ ಕೇಸ್ ನನ್ನ ಮೇಲೆ ಹಾಕಬೇಕು. ಇದು ನನ್ನ ಸವಾಲ್ ನಿಮಗೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಹಿಳೆ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪತಿಯೇ ಪತ್ನಿಯ ಕೊಲೆಗೆ ಸುಪಾರಿ ನೀಡಿರುವುದು ಬೆಳಕಿಗೆ ಬಂದಿದೆ. ಪತಿ ಶಿವಶಂಕರ್ ಮನವಿ ಮೇರೆಗೆ ಸ್ನೇಹಿತ ವಿನಯ್ ಪ್ರೇಮಲತಾರನ್ನ ಕೊಲೆ ಮಾಡಿದ. ಕತ್ತು ಹಿಸುಕಿ ಕೊಲೆ ಮಾಡಿ ನಂತರ ನೇಣು ಹಾಕಿದ. ಪ್ರಕರಣ ಭೇದಿಸಿದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪ್ರೇಮಲತಾ ಪತಿ ಶಿವಶಂಕರ್ ಸ್ನೇಹಿತ ವಿನಯ್ನನ್ನ ಬಂಧಿಸಿದ್ದಾರೆ. ಇನ್ನು ಪೊಲೀಸರ ತನಿಖೆಯಲ್ಲಿ ಆರೋಪಿ ವಿನಯ್ ಕೂಡ ತನ್ನ ಪತ್ನಿಯನ್ನ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಿದ್ದು ಬೆಳಕಿಗೆ ಬಂದಿದೆ. ತುಮಕೂರಿನ ಹುಣಸಮಾರನಹಳ್ಳಿಯ ಪತ್ನಿಯ ಶೀಲಾ ಶಂಕಿಸಿ
ತುಮಕೂರಿನ ಹುಣಸಮಾರನಹಳ್ಳಿಯಲ್ಲಿ ಪತ್ನಿಯ ಶೀಲ ಶಂಕಿಸಿ ಕೆರೆಗೆ ತಳ್ಳಿ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಎಲ್ಲರನ್ನ ನಂಬಿಸಿದ್ದ. ಬಳಿಕ ಯಾವುದೇ ಅನುಮಾನ ಬಾರದಂತೆ ಎಸ್ಕೇಪ್ ಆಗಿದ್ದ. ಈ ವಿಚಾರವನ್ನ ಶಿವಶಂಕರ್ಗೆ ವಿನಯ್ ತಿಳಿಸಿದ್ದ. ಹೀಗಾಗಿ ವಿನಯ್ಗೆ ಪತ್ನಿ ಕೊಲೆ ಮಾಡುವಂತೆ ಶಿವಶಂಕರ್ ಸುಪಾರಿ ಕೊಟ್ಟಿದ್ದ ಅನ್ನೋದು ಬಯಲಾಗಿದೆ. ಫೆಬ್ರವರಿ 5ನೇ ತಾರೀಕು ಹ್ಯಾಂಗಿಂಗ್ ಆಗಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬರ್ತಿದೆ. ನಮ್ಮವರು ಹೋಗಿ ಸ್ಥಳ ಪರಿಶೀಲನೆ ಮಾಡಿದ ಮೇಲೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರಿಗೇನೋ ಸ್ವಲ್ಪ ಡೌಟ್ ಬರ್ತಿದೆ. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಸ್ಪಾಟ್ ವಿಸಿಟ್ ಮಾಡಿದ ಮೇಲೆ ಗೊತ್ತಾಗುವುದು ಏನಂದ್ರೆ ಅದು ಹ್ಯಾಂಗಿಂಗ್ ಆಗಿದ್ದಕ್ಕೆ ಸಾಧ್ಯ ಇಲ್ಲ. ಡೌಟ್ ಇದ್ದ ಮೇಲೆ ನಾವು 302 ಅಂತಾನೆ ತಗೊಂಡಿದ್ವಿ. ಆಲ್ಮೋಸ್ಟ್ 200 CCTVಯನ್ನು ಪರಿಶೀಲನೆ ಮಾಡಿದ್ದೀವಿ. ಅದರ ಮೇಲೆ ನಾವು ಆರೋಪಿಯೊಬ್ಬರು ವಿನಯ್ ಅಂತ ಒಬ್ಬರಿಗೆ ಅರೆಸ್ಟ್ ಮಾಡಿದ್ವಿ. ಇತ್ತೀಚೆಗೆ ಡಿಫರೆಂಟ್ ಆಗಿ ಯುನಿಕ್ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋದು ಟ್ರೆಂಡ್. ಚಿತ್ರದುರ್ಗದಲ್ಲಿ ಜೋಡಿಯೊಂದು ಆಪರೇಷನ್ ಥಿಯೇಟರ್ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿ ಪೇಚೆಗೆ ಸಿಲುಕಿದ್ದಾರೆ. ಭರಮಸಾಗರ ಗ್ರಾಮದ ಜಿಲ್ಲಾಸ್ಪತ್ರೆಯ ಗುತ್ತಿಗೆ ಆಧಾರಿತ ವೈದ್ಯ ಅಭಿಷೇಕ್ ಭರಮಸಾಗರ ಸರ್ಕಾರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದಾರೆ. ವ್ಯಕ್ತಿಗೆ ಆಪರೇಷನ್ ಮಾಡುತ್ತಿರುವಂತೆ ಶೂಟಿಂಗ್ ಮಾಡಿಸಿದ್ದಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಡಾಕ್ಟರ್ ಅಭಿಷೇಕ್ ಜೋಡಿ ಬಗ್ಗೆ ಟೀಕೆಗಳು ವ್ಯಕ್ತವಾಗಿವೆ. ಸರ್ಕಾರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ದುರ್ಬಳಕೆ ಬಗ್ಗೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ದಿವಸ ಒಂದು ವಿಡಿಯೋ ವೈರಲ್ ಆಗಿದೆ. ನಮ್ಮ ಭರಮಸಾಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಬ್ಬರು ವೈದ್ಯಾಧಿಕಾರಿಗಳು ಅಂದರೆ ಅವರು ಗುತ್ತಿಗೆ ವೈದ್ಯಾಧಿಕಾರಿಗಳು NHM ಅಲ್ಲಿ ನಾವು ತಗೊಂಡಿದ್ವಿ. 1 ತಿಂಗಳಾಗಿತ್ತು ಅವ್ರು ಬಂದು. ಅವರು ಅಲ್ಲಿ ಭರಮಸಾಗರ ಆಸ್ಪತ್ರೆ ಒಂದು ಅನ್ಯೂಸ್ಡ್ OT ಇದೆ ಅಲ್ಲಿ, ಇನ್ನೂ ಅದು ರಿಪೇರಿ ಇದರಲ್ಲಿ ಇತ್ತು ಅದು OT. ಲಾಸ್ಟ್ ಸೆಪ್ಟೆಂಬರಿಂದ ಅಲ್ಲಿ ಯಾವುದೂ ಸರ್ಜರೀಸ್ ಆಗಿಲ್ಲ. ಆ OTನ ಒಂದು ಯೂಸ್ ಮಾಡಿಕೊಂಡು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡಿದ್ದಾರೆ. ಇದರ ಸಂಬಂಧ ನಾನು ಅಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀನಿ. ಕೆರೆಗೋಡುವಿನಲ್ಲಿ ಹನುಮಧ್ವಜ ತೆರವು ಖಂಡಿಸಿ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿದ್ದ ಮಂಡ್ಯ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವರ್ತಕರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ಸೂಚಿಸಿದ್ರು. ವಾಹನ ಸಂಚಾರ ಎಂದಿನಂತೆ ಇತ್ತು. ಆದರೆ ಬಿಜೆಪಿ ಜೆಡಿಎಸ್ ಅಂತರ ಕಾಯ್ದುಕೊಂಡಿತ್ತು. ಮಂಡ್ಯ ಬಂದ್ ಕೇವಲ ಬೈಕ್ ರ್ಯಾಲಿಗೆ ಮಾತ್ರ ಸೀಮಿತವಾಗಿತ್ತು. ಕೆರೆಗೋಡಿನಿಂದ ಮಂಡ್ಯ ರೈಲ್ವೆ ನಿಲ್ದಾಣದ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೆರೆಗೋಡು ಹನುಮಧ್ವಜ ಪುನರ್ ಪ್ರತಿಷ್ಠಾಪನೆಗೆ ಪೂಜೆ ಸಲ್ಲಿಸಿದ್ರು. ಅಲ್ಲಿಂದ ಡಿಸಿ ಕಚೇರಿಯವರೆಗೂ ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆ ಕೂಗುತ್ತಾ ಕಾಲ್ನಡಿಗೆ ಮೂಲಕ ಡಿಸಿ ಕಚೇರಿ ತಲುಪಿದ್ರು. ಹಿಂದೂ ಕಾರ್ಯಕರ್ತರು ಹನುಮಾನ್ ಚಾಲಿಸಾ ಪಠಿಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಡಿಸಿ ಕುಮಾರ್ ಹಿಂದೂ ಮುಖಂಡರಿಂದ ಮನವಿ ಪತ್ರ ಸ್ವೀಕರಿಸಿದ್ರು. ನೂರಾರು ಹಿಂದೂಪುರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಮುಂಜಾಗ್ರತಾ ಕ್ರಮವಾಗಿ ಶಾಸಕ ಗಣಿಗ ರವಿಕುಮಾರ್ ನಿವಾಸಕ್ಕೆ ಪೊಲೀಸ್ ಭದ್ರತೆ ನೀಡಲಾಗಿತ್ತು. ಇದು ಜನಸಾಮಾನ್ಯರ ರೈತಾಪಿ ಜನಗಳ ಇದು ಹೋರಾಟ. ಇದು ಇಲ್ಲಿ ಜನಪದ ಇರುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಹನುಮನ ನಾಡು ಇದು. ಈ ಕರ್ನಾಟಕ ಹನುಮನ ನಾಡು ಇದು. ಅಪಾರವಾದಂಥ ಗೌರವ ಇದೆ. ಹಾಗಾಗಿ ಆ ಹೋರಾಟ ಪಕ್ಷಾತೀತವಾದಂಥ ಹೋರಾಟ, ಪ್ರಾರಂಭದಿಂದನೂ ಪಕ್ಷಾತೀತವಾದಂಥ ಹೋರಾಟವಾಗಿದೆ. ಇದು ರಾಜಕೀಯ ಮತ್ತು JDS BJP ಅವರನ್ನ ನಾವು ಬಂದ್ಗೆ ಅವರನ್ನು ನಾವೇ ಕರೆದಿಲ್ಲ. ಯಾಕೆಂದರೆ ಇದು ರಾಜಕೀಯ ಪ್ರೇರಿತವಾಗಿ ಆಗೋದು ಇಷ್ಟ ಇಲ್ಲ. ಹಾಗಾಗಿ ನಾವು ಏನು ಹಿಂದೂ ಸಂಘಟನೆಗಳ ಕರೆ ಕೊಟ್ಟಿದ್ವಿ ನಾವೇ ಮಾಡ್ತೀವಿ, ನಿಮ್ಮ ಬೆಂಬಲ ನಮಗೆ ಇಲ್ಲ ಅಂತ ಬೇಡ ಅಂತಲೇ ಹೇಳಿರೋದು. ಯಾಕೆ ಅಂತಂದರೆ ಕೌಡು ಜಾಸ್ತಿ ಆಗಿ ಹೋದ್ಸಲಿ ಆದಂಥ ಅನಾಹುತಗಳನ್ನು ನೋಡಿದ್ದೀರಿ. ಇಂದು ರಾಜ್ಯಾದ್ಯಂತ ಹನುಮಾನ್ ಚಾಲಿಸಾ ಪಠಣೆಗೆ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿತ್ತು. ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹನುಮಾನ್ ಚಾಲಿಸ್ ಪಠಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಕೆರೆಗೋಡು ಹನುಮಧ್ವಜ ತೆರವಿನಿಂದ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಸರ್ಕಾರಕ್ಕೆ ಇನ್ನೂ ಅವಕಾಶ ಇದೆ. ಸಮಸ್ಯೆ ಬಗೆಹರಿಸದಿದ್ರೆ ಮಂಡ್ಯ ಚಲೋ ಮೂಲಕ 1 ಲಕ್ಷ ಜನ ಬಜರಂಗಿಗಳು ಪ್ರತಿಭಟನೆ ಮಾಡುವುದಾಗಿ ಬಜರಂಗ ದಳ ಎಚ್ಚರಿಕೆ ನೀಡಿದೆ. ಮಂಗಳೂರಿನ ತಾಲೂಕು ಕಚೇರಿ ಮುಂಭಾಗದಲ್ಲಿ VHP ಧರಣಿ ನಡೆಸಿತು. ಮತ್ತೆ ಅದೇ ಜಾಗದಲ್ಲಿ ಹನುಮಧ್ವಜ ಹಾಕಲು ಆಗ್ರಹಿಸಿದ್ರು. ಹನುಮಧ್ವಜ ಹಿಡಿದು ಹನುಮಾನ್ ಚಾಲಿಸಾ ಪಠಿಸಿದ್ರು. ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ನಮಗೆ ಹನುಮಧ್ವಜ ಇಳಿಸುವಂತ ಅತ್ಯಂತ ಹಿಂದೂ ಸಮಾಜಕ್ಕೆ ದೊಡ್ಡ ಮಾಡಿದಂತ ಅಪಮಾನ. ಹಾಗಾಗಿ ಇವತ್ತು ಅಲ್ಲಿ ಮತ್ತೆ ಜಿಲ್ಲಾಧಿಕಾರಿಯವರ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ತಕ್ಷಣ ನಾಳೆ ಆಗ್ರಹವನ್ನು ಪರಿಗಣಿಸಿ ನೀವು ತಕ್ಷಣ ಹನುಮಧ್ವಜವನ್ನು ಹಾಕಬೇಕಲ್ಲಿ. ನಮ್ಮ ಆಗ್ರಹ ಇರುವಂತದ್ದು ಅದೇ. ಜಿಲ್ಲಾಧಿಕಾರಿಯವರ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವಂಥದ್ದು. ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ಮರುಸ್ಥಾಪನೆಗೆ ಅನುಮತಿ ಕೊಡದಿದ್ದಲ್ಲಿ ಮುಂದಿನ ದಿವಸಗಳಲ್ಲಿ ಕೆರೆಗೋಡು ಚಲೋ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಲಕ್ಷಾಂತರ ಬಜರಂಗ ದಳದ ಕಾರ್ಯಕರ್ತರು ಆ ಹನುಮ ಧ್ವಜವನ್ನು ಹಾರಾಡಿಸಲಿಕ್ಕಿದ್ದೀವಿ ಎಂಬಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ.
ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹನುಮಧ್ವಜ ರಾಜಕೀಯ ಜೋರಾಗಿದೆ. ಇವತ್ತಿನ ಮಂಡ್ಯ ಬಂದ್ ಹಿಂದೆ ಬಿಜೆಪಿ ಜೆಡಿಎಸ್ ಕೈವಾಡ ಇದೆ ಅಂತ ಸಚಿವ ಚಲುವರಾಯಸ್ವಾಮಿ ಆರೋಪಿಸಿದ್ದಾರೆ. ಜನರಿಗೆ ಬಂದ್ ಇಷ್ಟ ಇಲ್ಲ, ಮಂಡ್ಯ ಕೈಬಿಟ್ಟು ಹೋಗ್ತಿದೆ ಅಂತ ಬಿಜೆಪಿ ಜೆಡಿಎಸ್ನವರು ಹೀಗೆ ಮಾಡಿಸ್ತಿದ್ದಾರೆ. ಇದರಿಂದ ಬಿಜೆಪಿ ಜೆಡಿಎಸ್ಗೆ ಲಾಭ ಆಗೋಲ್ಲ, ನಮಗೆ ಲಾಭ ಆಗುತ್ತೆ. ರಾಷ್ಟ್ರಧ್ವಜ ನಾಡಧ್ವಜ ಹಾಕೋದಕ್ಕೆ ಇವರು ವಿರೋಧ ಮಾಡಿದ್ರೆ ಏನ್ ಹೇಳೋದು ಅಂತ ಬಿಜೆಪಿ ಜೆಡಿಎಸ್ ವಿರುದ್ಧ ಮಂಡ್ಯ ಉಸ್ತುವಾರಿ ಚಲುವರಾಯಸ್ವಾಮಿ ಕಿಡಿಕಾರಿದ್ರು. ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಮಂಡ್ಯ ಬಂದ್ಗೆ ಏನ್ ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಳ್ತೀವಿ, ಅನುಮತಿ ಕೊಟ್ರೆ ನಿಯಮದಂತೆ ನಡೆದುಕೊಳ್ಬೇಕು, ಅದನ್ನ ಮೀರುವ ಪ್ರಯತ್ನ ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಅಂತ ಎಚ್ಚರಿಸಿದ್ರು. ಸಂವಿಧಾನ ವಿರೋಧಿ, ಡೆಮಾಕ್ರಸಿ ವಿರೋಧಿ ಮತ್ತು ಜನರ ಭಾವನೆ ವಿರುದ್ಧ ಮಂಡ್ಯ ಜಿಲ್ಲೆ ಜನರು ಯಾರೂ ಬೇಡ ಅಂದ ಕೆಲಸನ ಇವತ್ತು ಇವ್ರು ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷಕ್ಕೆ ಯಾವುದೇ ನಾಯಕರಿಗೆ ಶೋಭೆ ತರುವಂಥದ್ದಲ್ಲ. ಇದ್ರ ಹಿಂದೆ ಪೂರ್ಣ ಪ್ರಮಾಣದ ಜನತಾದಳ BJP ಇರ್ತಕ್ಕಂಥದ್ದು ಸತ್ಯ. ನಿಮಗೂ ಗೊತ್ತು, ನಮಗೂ ಗೊತ್ತು, ಮಂಡ್ಯದವ್ರಿಗೂ ಗೊತ್ತು. ನಮ್ಮ SP ಅವರಿಗೆ ಪರ್ಮಿಷನ್ ಕೇಳಿದ್ದಾರೆ. ಅವ್ರು ಪರ್ಮಿಷನ್ ಕೊಟ್ಟಿದ್ರೆ ಅದನ್ನು ರೆಗ್ಯುಲೇಟ್ ಮಾಡ್ತಾರೆ. ಅದನ್ನು ಮೀರಿ ಹೋದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಲೋಕಸಮರಕ್ಕೂ ಮುನ್ನ ಜೆಡಿಎಸ್ಗೆ ಬಿಗ್ ಶಾಕ್ ಕೊಡಲು ಕಾಂಗ್ರೆಸ್ ಮುಂದಾಗಿದೆ. ಕೋಲಾರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ. ಇಬ್ಬರು ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಶಾಸಕ ವೆಂಕಟ ಶಿವಾರೆಡ್ಡಿ, ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಇಬ್ಬರು ಜೆಡಿಎಸ್ ಶಾಸಕರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ವೆಂಕಟ ಶಿವಾರೆಡ್ಡಿ ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ. ಈ ಮಧ್ಯೆ ನಾಳೆ ರಾಜ್ಯದಲ್ಲಿ ಅಧಿಕೃತ ಆಪರೇಷನ್ ಕಮಲಕ್ಕೆ ಚಾಲನೆ ಸಿಗಲಿದೆ ಅಂತ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹಿರಿಯ ನಾಯಕರು ಅವ್ರನ್ನ ಕರ್ಕೊಂಡೋಗಿ DK ಶಿವಕುಮಾರ್ ಸಾಹೇಬ್ರ ಹತ್ರನೂ ಸಿದ್ದರಾಮಯ್ಯ ಅವ್ರ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ, ನಾವು ತಗೋಬೇಕು ಅಂತ ಅವ್ರನ್ನ ಕೇಳಿದ್ದಾರೆ. ನಮ್ಮನ್ನು ಆ ವಿಚಾರದಲ್ಲಿ ಕೆಲವು ನಮ್ಮ ನಾಯಕರು ಅಂದರೆ ನಮ್ಮ ಹೈಕಮಾಂಡ್ ಅಲ್ಲ, ನಮ್ಮ ನಾಯಕರು ನನ್ನನ್ನು ಕೇಳಿದ್ರು, ಈ ಥರ ಮುಳಬಾಗಿಲು ಶಾಸಕರು ಬರ್ತಾರಂತೆ, ಏನು ಪಾರ್ಟಿಗೆ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಸ್ವಾಗತವನ್ನು ಕೋರ್ತೀವಿ. ಅವ್ರು ನಮ್ಮ ಪಕ್ಷಕ್ಕೆ ಬರೋಕ್ಕಿದ್ರೆ ಸ್ವಾಗತವನ್ನು ಕೋರ್ತೀವಿ. ಅದರಲ್ಲಿ ಯಾವುದೇ ನಮ್ಮ ಅನುಮಾನ ಇಲ್ಲ. ಹಿಂದೆ ಅವ್ರು ಪಕ್ಷ ಬಿಟ್ಟು ಹೋಗಿದ್ರು, ಅವ್ರನ್ನ ಸೇರಿಸ್ಕೋಬೇಕನ್ನುವಂಥ ನಿರ್ಣಯ ಆಗಿತ್ತು. ಅದು ನಾಳೆ ನಿಶ್ಚಯ ಆಗಿದೆ ಅಂತ ನನಗಿರ್ತಕ್ಕಂಥ ಮಾಹಿತಿ. ಅದು ಅಧಿಕೃತವಾಗಿ ಇನ್ನೂ ಕೂಡ ನನಗೆ ಆಹ್ವಾನ ಬಂದಿಲ್ಲ. ನಾಳೆ ಅದು ನಡೆದರೆ ಖಂಡಿತವಾಗಿ ನಾನು ಅದರಲ್ಲಿ ಪಾಲ್ಗೊಳ್ತೇನೆ. ಶೆಟ್ಟರ ಜೊತೆ ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಿದ್ರು ಅವರೆಲ್ಲರನ್ನೂ ಕೂಡ ಸೇರ್ಪಡೆ ಮಾಡಬೇಕನ್ನುವಂಥದ್ದು ಮೊನ್ನೆ ಕೆಲವು ತೀರ್ಮಾನಗಳಾಗಿದ್ದವು.